ಹಾಯ್ ಸ್ನೇಹಿತರೆ, ನಾನು ಮಾತಾಡೋ ವೀಡಿಯೋ ಇವತ್ತು ನಮ್ಮ ಮೀನ ಬರ್ತ್ಡೇ ಅದಕ್ಕೆ ಇವತ್ತು ನಾವು ಕೇಕ್ ತರೋಣ ಅಂತ ಹೇಳ್ಬಿಟ್ಟು ಟೌನ್ಗೆ ಹೋಗ್ರಿ. ಅಲ್ಲಿ ಫುಲ್ಲು ಮಳೆ ನೋಡಿ, ರೋಡಲ್ಲೆಲ್ಲ ಅದು ಫುಲ್ಲು ಮಳೆ ಇವತ್ತು. ಹೈವೇಯಲ್ಲಿ ಇದು ಬೈಪಾಸಲ್ಲಿ ಇದು ಕಟ್ತಾ ಇದ್ದಾರೆ, ಅದಕ್ಕೆ ಮಳೆ ರೋಡ್ ಮೇಲೆ ಹೋಗ್ತಾಯಿದ್ದೆ ಕುಂಬಳ್ಳಿ ಅಂತ ಹೇಳ್ಬಿಟ್ಟು. ಮತ್ತು ಬೆಳಿಗ್ಗೆ ನಾವು ಇಲ್ಲಿ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿಕೊಂಡು ಮನೆ ಮುಂದ್ಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ನಮ್ಮ ಹೆಂಡ್ತಿ ನಮ್ಮ ನಾದಿನಿ ಎಲ್ಲ ರೆಡಿ ನೋಡಿ ಅಡುಗೆ ಮಾಡೋಕ್ಕೆ, ಬರ್ತ್ಡೇಗೆ ಅಡುಗೆ ಮಾಡೋಕ್ಕೆ ಸೌದೆ ತರ್ತಾವನು ನನ್ನ ತಮ್ಮ. ಫುಲ್ಲು ಬರ್ತ್ಡೇ ಇವತ್ತು ಸಂಜೆ ಎಲ್ಲ ಬಂದ್ಬಿಡಿ ತಿನ್ನೋಕ್ಕೆ, ಕೇಕ್ ಕಟ್ ಮಾಡ್ತೀವಿ. ಕಾಡಿನಲ್ಲಿ ಸೌದೆ ಇಳ್ಕೊಂಬಂದಿರೋದು ನನ್ನ ತಮ್ಮ. ನಮ್ಮ ಬಕಾಸುರನ ತಿನ್ಕೊಂಡು ತಾನು ಕುಡಿಕೊಂಡು ಚೆಂದಾಗಿ ರಂಗೋಲಿ ಎಲ್ಲ ಮಾಡಿಕೊಂಡು ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಬಾಗಿಲ ಮುಂದ್ಗಡೆ. ಹಳ್ಳಿ ಜೀವನ ಅಂದರೆ ನೋಡಿ ಖುಷಿಯಾಗಿರುತ್ತೆ. ಅಲ್ಲಿ ಇದು ನೋಡು, ಸಾಯಂಕಾಲ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇರೋದು. ಸೌತೆಕಾಯಿ, ಕೊತ್ತಂಬರಿ, ಪುದೀನ ಅವ್ನು ನೋಡಿ ನನ್ನ ತಮ್ಮ ಅಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಬಾಗಿಲಿಗೆಲ್ಲ ಹೂವು ಹಾಕ್ಕೊಂಡು ನಾನು ಆರಾಮಾಗಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ. ಸಂಜೆ ಮಳೆ ಬರೋಂಗೈತೆ, ಏನಾಗುತ್ತೆ ಗೊತ್ತಾಗಲ್ಲ, ಮುಚ್ಕೊಂಡೈತೆ. ಸ್ಟಾರ್ಟ್ ಆಯಿತು ಮಳೆ, ಸ್ಟಾರ್ಟ್ ಆಯಿತು. ನಮ್ಮ ಮನೆಗೆ ಬೀಗರು ಬಂದಿದ್ದಾರೆ, ನೆಂಟರು. ಇವ್ರಿಗೇನು ಖುಷಿ ನಾವು ಮಳೆಯಲ್ಲಿ ಆಡೋಕ್ಕೆ. ನೋಡಿ ಚೆನ್ನಾಗಿ ಆಡ್ತಾ ಇದ್ದಾರೆ ಗಾನಿ ಮತ್ತು ಆನಿ ದಮ್ಮೆ. ಅವರು ನಮ್ಮ ತಮ್ಮನ ಮನೆಗೆ ಇವತ್ತು ಬರ್ತ್ಡೇಗೆ ಬಂದಿರೋದು. ಅವರಲ್ಲಿ ಮಳೆ ಬರ್ತದಕ್ಕೆ ನಮ್ಮ ಮನೇಲಿ ಕೂಡ ಬಂದಿದ್ದಾರೆ. ಫುಲ್ ಜೋರು ಮಳೆ ನೋಡಿ ಇದ್ದಾರೆ ನೋಡಿ. ನಂಜಮ್ಮ ಮತ್ತು ಮುರಳಿ, ಸುಕನ್ಯಾ ಅವರು. ಈ ಥರ ಫಂಕ್ಷನ್ ಇದ್ದಾಗ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಬಾಗಿ ಹೈಪ್ ಮಾಡಿ, ಕಾಮೆಂಟ್ ಹಾಕಿ, ಪೂರ್ತಿಯಾಗಿ ವೀಡಿಯೋ ನೋಡಿ. ಮತ್ತೆ ಸಾಯಂಕಾಲ ಹೋದ್ರಿ ಫುಲ್ ಜೋರು ಮಳೆ, ಟೌನಿಗೆ ಹೋದ ಮೇಲೆ ಕೇಕ್ ತರೋಕ್ಕಾಗಲ್ಲ. ಮಾಡಿಬಿಟ್ರೆ ಒಳ್ಳೆ ಫಂಕ್ಷನ್ ಟೈಮಲ್ಲಿ ಈ ಥರ ಮಳೆ ಬಂದರೆ ನಾವೇನು ಮಾಡೋದು? ದಯವಿಟ್ಟು ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿದವರು ಎಲ್ರಿಗೂ ವಂದನೆಗಳು. ಮತ್ತೊಮ್ಮೆ ಸುಸ್ವಾಗತ ನಮ್ಮ ಚಾನಲ್ಗೆ. ಎಲ್ಲ ಬನ್ನಿ, ಎಲ್ಲ ನಮ್ಮ ವೀಡಿಯೋ ನೋಡಿ, ಕಾಮೆಂಟ್ ಹಾಕಿ. ಬಾಯ್ ಎಲ್ರಿಗೂ ಬಾಯ್. ಈ ಥರ ಮಳೆ ಬಂದರೆ ತುಂಬ ಕಷ್ಟ.